ರಾತ್ರಿ ಮಾಡಿದ ಲೋಡ್ನ ತುಂಬ್ಕೊಂಡು ಗನ್ನಸ್ಗೆ ಬಂದೆ. ಫುಲ್ಲು ಟೊಮೊಟೊ ಜಾಸ್ತಿ ಇತ್ತು. ಹಂಗೆ ಚಿರ್ಮುಡಿ ತಿನ್ಕೊಂಡು ಗೋಬಿ ತಿನ್ನೋಕೆ ಬಂದು ನಾನು ನನ್ನ ಫ್ರೆಂಡ್ಸೇ ಗೋಬಿ ತಿನ್ಕೊಂಡು ಇದು ಚೆನ್ನಾಗಿ ಕೊಡ್ತಾರೆ ಗೋಬಿ ತಿನ್ನಿ ಇಲ್ಲೇ ಬಂದು ಅಲ್ಲಿಂದ ಗೋಬಿ ತಿನ್ಕೊಂಡು ಹಂಗೆ ಸೇತುವೆ ವ್ಯೂ ನೋಡ್ಕೊಂಡು ಬರ್ತಿದ್ದೋ. ಹಂಗೆ ಸೇತುವೆ ವ್ಯೂ ಮತ್ತು ಸೂಪರಾಗಿತ್ತು. ಹಂಗೆ ಒಂದು ಬಾಡಿಗೆ ಸಿಕ್ತು. ನಾನು ಮಚ್ಚನೂ ಹೊರಟು ಅಲ್ಲಿಂದ ಹೊರಟು ಟ್ರೈ ಹಾಕಿದ್ವಲ್ಲ ನೆನ್ನೆ ಅಲ್ಲೊಂದು ಟ್ರೈ ತುಂಬಬೇಕಿತ್ತು. ಅಲ್ಲಿಂದ ಮಚ್ಚ ಮನೆಗೆ ಬಂದರೆ ನಾಯಿ ಜೊತೆ ಆಟ ಆಡ್ತಿದ್ದ. ಅವನು ನೋಡಿ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಭಗವತ್ನ ನೋಡಿದ್ರೆ ಸರು ಡಾಶ್. ಹಾಗೆ ನಾಯಿನೂ ಮುದ್ದಾಡ್ಕೊಂಡು ಇನ್ನೊಂದು ಬಾಡಿಗೆ ಸಿಕ್ತು ಹೊರಟು. ಅಲ್ಲಿಂದ ಹೊರಟ್ಬಿಟ್ಟು ಅದು ಅನ್ಲೋಡ್ ಮಾಡಿಬಿಟ್ಟು ಮನೆಗೆ ಬಂದರೆ ನಾನು ನೋಡಿದ್ರೆ ಮಚ್ಚ ಸೈಕಲ್ ಹೊಡಿತಿದ್ದ. ಸೈಕಲ್ ಹೊಡಿತಿದ್ದು ನೋಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಂಥರ ಸೈಕಲ್ ಹೊಡಿತಾನೆ. ಅಲ್ಲಿಂದ ಕತ್ಲಾಗಿತ್ತು. ಆಗ ನಾನು ಟೂಮಿಗೆ ಕರ್ಕೊಂಡು ಟ್ರೈ ತುಂಬ ಕೊರಟೆ. ಅವಳು ನೋಡಿದ್ರೆ ಸುಮ್ಮನೆ ತಿಂಟ ಜಾಸ್ತಿ ಮಾತಾಡ್ತಿದ್ಲು. ಅಲ್ಲಿಂದ ಕಟ್ಟೆ ಎಲ್ಲ ಕೆಲಸಕ್ಕೆ ಬಂದಿದ್ದು. ಅದನ್ನು ಗ್ರೀಸ್ ಹೊಡಿಸ್ಕೊಂಡು ಮನೆಗೆ ಹೋದೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.